ಪ್ರಿಯ ವೀಕ್ಷಕರೇ, ವಿ.ಕೆ. ವಿಜಯನಗರ ಸುದ್ದಿ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಹಗರಿಬೊಮ್ಮನಹಳ್ಳಿ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ನೇತ್ರಾವತಿ ಹುಚ್ಚಪ್ಪನವರು ಮಾಜಿ ಶಾಸಕರಾದ ಭೀಮಾ ನಾಯಕ್ ರವರ ಆದೇಶದ ಮೇರೆಗೆ ನಾಮಪತ್ರ ಸಲ್ಲಿಸಿದ್ದರು. ಹಗರಿಬೊಮ್ಮನಹಳ್ಳಿ ಪುರಸಭೆಯ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಅಂಬಿಕಾ ದೇವೇಂದ್ರಪ್ಪರವರ ರಾಜೀನಾಮೆಯಿಂದ ತೆರವಾಗಿದ್ದ ಪುರಸಭಾ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಟಿ ಮಹಿಳೆಗೆ ಮೀಸಲಾಗಿದ್ದು, ಈ ದಿನ ನಡೆದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನೇತ್ರಾವತಿ ಹುಚ್ಚಪ್ಪ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳಾದ ಹೊಸಪೇಟೆಯ ಸಹಾಯ ಆಯುಕ್ತರಾದ ಶ್ರೀ ಪಿ. ವಿವೇಕಾನಂದರವರು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಣಿ ಬಸಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಕ್ಕಿ ತೋಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ದೇವೇಂದ್ರಪ್ಪ, ಮುಖಂಡರಾದ ಹೆಗ್ಡಾಳ್ ರಾಮಣ್ಣ, ಡಿಶ್ ಮಂಜುನಾಥ್, ಪೇಂಟರ್ ಬಾಬಣ್ಣ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಾನಮ್ಮ, ಹೆಗ್ಡಾಳ್ ಪರಶುರಾಮ್, ಗ್ಯಾರಂಟಿ ಅಧ್ಯಕ್ಷರಾದ ಸೊನ್ನದ ಗುರುಬಸವರಾಜ್, ಪುರಸಭೆಯ ಹಿರಿಯ ಸದಸ್ಯರಾದ ಪವಾಡಿ ಹನುಮಂತಪ್ಪ, ಅಧ್ಯಕ್ಷರಾದ ಮರಿರಾಮಣ್ಣ, ಸದಸ್ಯರಾದ ನೆಲ್ಲು ಇಸ್ಮಾಯಿಲ್, ಅಜೀಜುಲ್ಲಾ, ಗಣೇಶ್, ಎಚ್. ಎಂ. ಚೆನ್ನಮ್ಮ, ವಿಜಯಕುಮಾರ್, ದೀಪಕ್ ಸಾ ಕಟಾರೆ, ಗಂಗಣ್ಣ, ಜನ್ನು ನಾಗರಾಜ್, ರೇಷ್ಮಾ ಸಿಕಂದರ್, ಮಂಜುಳಾ ಕೃಷ್ಣನಾಯ್ಕ್, ಕೃಷ್ಣಪ್ಪ, ತ್ಯಾವಣಗಿ ಕೊಟ್ರೇಶ್, ಬಾಳಪ್ಪ ಹಾಗೂ RSSN ಅಧ್ಯಕ್ಷರಾದ ದಾದಮ್ಮನವರ ಬಸವರಾಜ್, ಉಪಾಧ್ಯಕ್ಷರಾದ ಎಚ್. ಎಂ. ಗಂಗಾಧರಯ್ಯ, ಪುರಸಭಾ ನಾಮನಿರ್ದೇಶನ ಸದಸ್ಯರಾದ ಮಂಜುನಾಥ್, ಸದಸ್ಯರಾದ ಬೋವಿ ವೀರೇಶ್, ನೂರ್ ಸಾಬ್, ಬಾಬು ಪೇಂಟರ್, ಹುಚ್ಚಪ್ಪ, ಗುಂಡ್ರು ಹನುಮಂತಪ್ಪ, ಸದಸ್ಯರಾದ ರಾಜೇಶ್ ಬ್ಯಾಡಗಿ, ಮುಖಂಡರಾದ ಅಲ್ಲಾ ಬಕ್ಷಿ, PLD ಬ್ಯಾಂಕ್ ನಿರ್ದೇಶಕರಾದ ಗೋಟೂರು ಬಸವರಾಜ್ ಹಾಗೂ ಹಲವು ಮುಖಂಡರು ಹಾಜರಿದ್ದರು.